ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಇಲ್ಲಿ ಹೋಳಿಗೆ ಮಾಡಿದ್ದೆ, ಆವಾಗಲೇ ಹೋಳಿಗೆ ತೋರಿಸಿದ್ದೀನಿ. ಮತ್ತು ಚಪಾತಿ, ಅನ್ನ, ಕಟ್ಟಿನ ಸಾರು. ನಾನಿಲ್ಲಿ ಕಟ್ಟಿನ ಸಾರಿಗೆ ಕಾಯಿ ಮೆಣಸು ಹಾಕಿ ಮಾಡಿದ್ದೀನಿ. ಚಿಲ್ಲಿ ಪೌಡ್ರ್ ಅದು ಏನೂ ಹಾಕಿಲ್ಲ. ಮತ್ತು ಮಸಾಲೆ ಪುಡಿ ಒಂಚೂರು ಯೂಸ್ ಮಾಡಿಲ್ಲ. ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಹಾಗೆ ಮೊಸರು ಇದೆ, ಕಡಲೆಬೇಳೆ ಪದಾರ್ಥ ಮತ್ತು ಚಟ್ನಿ, ಶೇಂಗಾ ಚಟ್ನಿ ಮತ್ತು ಕ್ಯಾಬೇಜ್ ಪದಾರ್ಥ ಮಾಡಿದೆ. ಇಲ್ಲಿ ಹಿಡಿಲಿಲ್ಲ ಫ್ರೆಂಡ್ಸ, ಇಡಲಿಲ್ಲ ನಾನು. ಈಗ ಇಷ್ಟ ಇಟ್ಟಿದ್ದೇನೆ. ಹೇಗಿದೆ ಹೇಳಿ ಇವತ್ತಿನ ಅಮಾವಾಸ್ಯೆ ಊಟ? ಬೇಕಂದರೆ ಇದನ್ನು ರೆಸಿಪಿ ಕೂಡ ಮಾಡಿ ಹಾಕ್ತೀನಿ. ನಾನು ರೆಸಿಪಿ ಮಾಡಿಲ್ಲ, ಈಗೇನು ಇದನ್ನು ಹಾಗೆ ಮಾಡಿರೋದು. ಈಗ ಯಜಮಾನ್ರು ಬಂದಿದ್ದಾರೆ, ಇದನ್ನೇ ಅವರಿಗೆ ಕೊಡಬೇಕಂಥೇಳಿ ಹಚ್ಚಿದ್ದೇನೆ ಫ್ರೆಂಡ್ಸ್. ಅವರಿಗೆ ಕೊಡ್ತೀನಿ ಇದನ್ನು. ಈಗ ಊಟದ ಮೇಲೆ ನಿಮಗೆ ಮತ್ತೆ ಸಿಗ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಫ್ರೆಂಡ್ಸ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಈಗ ಬೆಳಗ್ಗೆ 6:10 ಬೆಳಗ್ಗೆ 6 ಗಂಟೆ 10 ನಿಮಿಷ ಆಗಿದೆ. ಈಗ ನಾನು ಏನು ಮಾಡ್ತಾಯಿದ್ದೀನಿ, ಸ್ನಾನ ಮಾಡಿದ್ದೀನಿ, ಪೂಜೆ ಮಾತ್ರ ಮಾಡಿಲ್ಲ. ಇವತ್ತು ಶ್ರಾವಣ ಅಮಾವಾಸ್ಯೆ ಸ್ಟಾರ್ಟ್ ಆಗಿರೋದ್ರಿಂದ ಈಗ ಉತ್ತರ ಕರ್ನಾಟಕೆಲ್ಲ ಏನಂತೀವಿ ನಾಗರ ಪಂಚಮಿ ಅಮಾವಾಸ್ಯೆ ಅಂತ ಕರೀತಾರೆ. ಉಡುಪಿ ಮಂಗಳೂರು ಸೈಡ್ ಆಟಿ ಅಮಾವಾಸ್ಯೆ ಅಂತ ಕರೀತಾರೆ. ನಾವು ಉಡುಪಿಯಲ್ಲಿದ್ದರೆ ಈಗ ಬೆಳೆ ಹಾಕಬೇಕು. ಈಗ ಬೆಳಗ್ಗೆ ಏನು ಕಸ ಗುಡಿಸಿ ಮನೆ ಒರೆಸ್ಬೇಕು. ಸ್ನಾನ ಮಾಡಿದ್ದೆ, ಕಸ ಗುಡಿಸಿ ಮನೆ ಒರೆಸ್ತೀನಿ. ಮೊದಲಿಗೆ ಒರೆಸಿ ದೇವರ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನಾನು ಸೋಮವಾರ ಶುಕ್ರವಾರ ಮಾತ್ರ ಮಾಡ್ತಿದ್ದೆ, ಯಾಕಂದರೆ ಅವು ಕಂಚಿನ ದೇವರೆಲ್ಲ ತಿಕ್ಕಿ ತೊಳಿಬೇಕಿತ್ತು. ಸೋಮವಾರ ಶುಕ್ರವಾರ 2 ದಿನ ಮಾಡ್ತಿದ್ದೆ. ಮಿಡ್ಲಲ್ಲಿ ಹಾಗೆ ಪೂಜೆ ಮಾಡಿಬಿಡ್ತಿದ್ದೆ, ಎಲ್ಲ ಕ್ಲೀನ್ ಮಾಡಿಕೊಂಡು. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಅದೆಲ್ಲ ಈಗ ತೆಗಿಬೇಕು, ಕ್ಲೀನ್ ಮಾಡಬೇಕು. ಹೊರಗಡೆ ಮಳೆ ಇದೆ, ಅಪ್ಪ ಮಳೆ ಬೇಡ ಸುದ್ದಿ, ಸಿಕ್ಕಾಪಟ್ಟೆ ಮಳೆ ಇದೆ. ಲೈಟ್ ಹಾಕಿದ್ದೀನಿ ಒಳಗಡೆ. ಅಯ್ಯೋ ಅಪ್ಪರೇ ತೋರಿಸ್ತೇನೆ ಮಳೆ ನಿಮಗೆ. ಸೌಂಡ್ ಕೇಳ್ತಿರ್ಬೋದು. ಹೊರಗೆ ಬಂದ್ರೆ ಮೊಬೈಲ್ ಆಫ್ ಆಗ್ತಾಯಿದೆ ನೋಡಿ. ಆಗ್ತಾಯಿದೆ, ಬೆಳಗ್ಗೆ ಸ್ಟಾರ್ಟ್ ಆಗಿದೆ. ಯಪ್ಪ ಮಳೆನೂ ನೀರು ಫುಲ್ ಹರಿತಾ ಇದೆ ನೋಡಿ, ಫುಲ್ಲು ಬರ್ತಾಯಿದೆ ಫ್ರೆಂಡ್ಸ. ಈಗ ಬರಲಿ ಫ್ರೆಂಡ್ಸ, ನಾನು ಕೆಲಸನ ಮಾಡ್ತೀನಿ. ಹೊರಗಡೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಜೋರಿದೆ ಮಳೆ ಮಾತ್ರ. ನಾನು ಲೈಟ್ ತೆಗೆದೆ, ಕಿಚನ್ ರೂಮ್ಗೆ ಅಂತ ಹಾಕ್ತೀನಿ. ಈಗ ನೋಡಿ, ಈಗ ದೇವರ ಇನ್ನೂ ಪೂಜೆ ಮಾಡಿಲ್ಲ, ಇನ್ನೆಲ್ಲ ತೆಗಿತೀನಿ ಫ್ರೆಂಡ್ಸ. ಇಲ್ಲಿ ಚಾಕ್ ಇಟ್ಟಿದ್ದೇವೆ, ಇಲ್ಲಿ ಶ್ರೇಯನ್ಗೆ ನೀರು ಕಾಸ್ತಾ ಇದ್ದೀನಿ. ಇಲ್ಲಿ ಚಾಕ್ ಇಟ್ಟಿದ್ದೇವೆ. ಇಲ್ಲಿ ಇವ್ರು ನಿಂತಿದ್ದಾರೆ, ಈಗ ಸ್ನಾನಕ್ಕೆ ಹೋಗ್ತಾರೆ. ಈಗ ಅವರು ಸ್ನಾನ ಮಾಡಿ ಬರಲಿ ಫ್ರೆಂಡ್ಸ. ಮಳೆ ನೋಡಿ ಫುಲ್ ಇದೆ ಮಳೆ ಅಂತ, ಜೋರು ಅಂದರೆ ಜೋರು ನೋಡಿ. ಗಿಡಗಳು ಯಾವ ಥರ ಅಳ್ಳಾಡ್ತಾ ಇದೆ, ಬಾಳೆ ಗಿಡಗಳದು, ಅಷ್ಟು ಮಳೆ ಇದೆ. ಇರಲಿ ನೋಡಿ, ಬೆಳಗ್ಗೆಯಿಂದ ಈಗ ಎಷ್ಟಾಗಿರ್ಸ್ರೆ ಟೈಮು? 11 ಯಪ್ಪ ಫ್ರೆಂಡ್ಸ್, ಬೆಳಗ್ಗೆಯಿಂದ ಟೈಮೇ ನೋಡಿಲ್ಲ ನಾನು. ಇವತ್ತು ಕೆಲಸ ಸಿಕ್ಕಾಪಟ್ಟೆ ಮಳೆ ಕೂಡ ಆಗ್ತಾಯಿದೆ. ಇಲ್ಲಿ ಇಷ್ಟೊತ್ತನ ಜೋರು ಫುಲ್ ಇತ್ತಲ್ಲ, ಕಿಟಕಿ ಹಾಕಿಬಿಟ್ಟಿದ್ವಿ. ಕಿಟಕಿಯಲ್ಲಿ ನಂದೊಂದು ನೋಡೋದು ಹಾವು ಬಂದಿದೆ ಏನಂಥೇಳಿ. ಇವತ್ತು ಬಂದಿಲ್ಲ ಫ್ರೆಂಡ್ಸ. ಸಾಯಂಕಾಲ ಏನು ಮಾಡ್ತಾ ಗೊತ್ತಿಲ್ಲ. ಈಗ ಎಷ್ಟೊತ್ತನ ಏನೇನು ಮಾಡಿದ್ನಿ ಅಂತೇಳಿ ತೋರಿಸ್ತೀನಿ. 11 ಗಂಟೆಗಿದೆ ಈ ಕೆಲಸ, ಫುಲ್ ಕಂಟಿನ್ಯೂ ಕೆಲಸ. ಬೆಳಗ್ಗೆ ಚಹಾ ಕುಡಿದು ಮಾಡೋಕ್ಕಾಗ್ತದಕ್ಕೆ ಇಷ್ಟೋ ತನಕ ಮಾಡೀನಿ ಫ್ರೆಂಡ್ಸ್. ತೋರಿಸ್ತೇನೆ ಏನೇನು ಮಾಡಿದ್ದೇನೆ ಅಂಥೇಳಿ. ನಾನು ಬೆಳಗ್ಗೆ ಬೇಗನೆ ಪೂಜೆ ಮಾಡಿದ್ದೆ. ಇವತ್ತು ಒಂದು ದೀಪ ಶಾಂತ ಆಗಿದೆ, ಒಂದೇ ಇರೋದು. ಈಗ ಜಸ್ಟ್ ಶಾಂತ ಆಗ್ತಾಯಿದೆ ನೋಡಿ. ಇಲ್ಲಿ ಬ್ಯಾಳೆ ಬೇಯಿಸಿ ಹೂರಣ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಒಬ್ಬಟ್ಟು ಮಾಡಬೇಕು, ಹೋಳಿಗೆ ಮಾಡ್ಬೇಕಂಥೇಳಿ. ಇಲ್ಲಿ ಹೋಳಿಗೆ ಹಿಟ್ಟು ಕಲಿಸಿಟ್ಟಿದ್ದೇನೆ. ಇದೊಂದಿಷ್ಟು ಒಂದು 7-8 ಚಪಾತಿ ಹಿಟ್ಟು ಒಳ್ಳೆ ಮಾಡಿಟ್ಟಿದ್ದೇನೆ. ಈಗ ಚಪಾತಿ ಮಾಡಬೇಕು. ಇಲ್ಲಿ ಕಟ್ಟಿನ ಸಾರು ನೋಡಿ, ಕಾಯಿ ಮೆಣಸು ಹಾಕಿದ್ದೀನಿ. ಅದಕ್ಕೆ ಈ ಥರ ಕಾಯಿ ಮೆಣಸು ಹಾಕಿರಲಿಲ್ಲ ಅಂದರೆ ರೆಡ್ ಚಿಲ್ಲಿ ಪೌಡರ್ ಹಾಕಿದರೆ ಕೆಂಪು ಬರುತ್ತೆ. ಇಲ್ಲಿ ಸ್ವಲ್ಪ ಕಡಲೆಬೇಳೆ ಪದಾರ್ಥ ಮಾಡಿದ್ದೀನಿ. ಕಡಲೆಬೇಳೆ ಪದಾರ್ಥ ಜಸ್ಟ್ ಒಗ್ಗರಣೆ ಅಷ್ಟೇ ಕೊಟ್ಟಿರೋದು ಇದು ಫ್ರೆಂಡ್ಸ. ತುಂಬ ಚೆನ್ನಾಗಿರುತ್ತೆ ಉದ್ರಬೇಳೆ. ಇದಕ್ಕೆ ನಾನು ನೀರು ಹಾಕಿಲ್ಲ ಕುದಿಯುವಾಗ. ಕಾಳು ಕಡಲೆಬೇಳೆ ಹೋಳಿಗೆ ಕುದಿಸ್ತಾ ಇದ್ದೀನಲ್ಲ, ಅದರಿಂದ ಸ್ವಲ್ಪ ನಾನು ಬೇಳೆ ತಗೊಂಡಿದ್ದೆ, ಅದನ್ನೇ ನಾನಿಲ್ಲಿ ಪದಾರ್ಥ ಮಾಡಿದ್ದೀನಿ. ಮತ್ತು ಅನ್ನ ಕೂಡ ಮಾಡಿಟ್ಟಿದ್ದೇನೆ. ಇಷ್ಟು ಬೆಳಗ್ಗೆಯಿಂದ ಇಷ್ಟ ಆಗಿದೆ ಫ್ರೆಂಡ್ಸ. ಕಸ ಒರೆಸೋದು, ಮನೆ ಒರೆಸೋದು, ಬಟ್ಟೆ ತೊಳೆಯೋದು ಎಲ್ಲ ಆಗಿದೆ. ಬಟ್ಟೆ ಅದು ಶ್ರೇಯ ತೊಳೆದ್ಲು, ನಾನೇನು ತೊಳಿಲಿಲ್ಲ ಇವತ್ತು. ಹಾಗಾಗಿ ಈಗ ಇದೊಂದಿಷ್ಟು
ಚಪಾತಿ ಮಾಡ್ತೀನಿ. ಮೊದಲಿಗೆ ಚಪಾತಿ ಮಾಡಿದ ನಂತರ ಹೋಳಿಗೆ ಮಾಡ್ತೀನಿ. ನೈವೇದ್ಯ ಅದು ಮಾಡಬೇಕು. ಹೋಳಿಗೆ ಲಾಸ್ಟಿಗೆ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಒಂದು 7-8 ಚಪಾತಿ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲಲ್ಲ. ಅದಕ್ಕಾಗಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಕ್ಕೆ ನನಗೆ ಪ್ಲೇಟ್ ಬೇಕು. ಎಣ್ಣೆ ಹಾಕ್ಕೊತೇನೆ ಇದರಲ್ಲಿ. ಈಗ ನಿಮಗೆ ತೋರಿಸ್ತೇನೆ ಆಮೇಲೆ ಏನೇನು ಅಂತೇಳಿ. ಇಷ್ಟು ಮಾತ್ರ ಈಗ ಆಗಿದೆ ಫ್ರೆಂಡ್ಸ್, ಸಾಕಾಗಿದೆ. ಬೆಳಗ್ಗೆಯಿಂದ ಸುಸ್ತಾಗಿದೆ. ಹೋಳಿಗೆ ಅದೆಲ್ಲ ಮಾಡಿಟ್ಟ ನಂತರ ನಿಮಗೆ ತೋರಿಸ್ತೀನಿ ಯಾವ ಥರ ಹೋಳಿಗೆ ಅಂತೇಳಿ. ನಾನು ಹಿಟ್ಟು ಹಚ್ಚಿ ಹೋಳಿಗೆ ಮಾಡೋದು, ಆಲ್ಮೋಸ್ಟು ಹಿಟ್ಟು ಹಚ್ಚಿ ಮಾಡ್ತೇನೆ ಫ್ರೆಂಡ್ಸ್. ಇದು ಮೈದಾ ಹಿಟ್ಟು ಕಾಣ್ತಿರ್ಬೋದು. ಸ್ವಲ್ಪ ಅರಿಶಿನ ಹುಡಿ ಹಾಕಿದ್ದೇನೆ, ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಸ್ವಲ್ಪ ಕಲಸಿಟ್ಟಿದ್ದೇನೆ. ಇದು ಹೂರ್ಣ ರೆಡಿ ಆಗಿದೆ. ಈಗ ಇದಷ್ಟು ಚಪಾತಿ ಮಾಡಿದ ಮೇಲೆ ಸಿಗ್ತೀನಿ. ಶ್ರೇಯಮ್ಮ ಇಲ್ಲಿ ಕೂತಿದ್ದಾಳೆ ಆಲ್ರೆಡಿ. ಬಟ್ಟೆ ತೊಳೆದು ಹಾಕಿ ಸಾಕಾಗಿದೆ ಅಂಥೇಳಿ. ಮಳೆ ಇನ್ನೂ ಇದೆ, ಮಳೆ ಮಾತ್ರ ಬಿಟ್ಟಿಲ್ಲ ನೋಡಿ. ಸಪೂರ ಇದೆ ಮಳೆ. ಇಷ್ಟೊತ್ತನ ಫುಲ್ ಅಂದರೆ ಫುಲ್ ಇತ್ತು ಇಷ್ಟೊತ್ತನ ನೋಡಿ. ಅಲ್ಲಿ ನೀರು ಬರ್ತಾನೆ ಇದೆ, ಇನ್ನು ಫುಲ್ ನೀರು ಬರ್ತಾಯಿದೆ ಅಲ್ಲೆಲ್ಲ. ಆ ಕಡೆಗೆ ಹೋಗುತ್ತೆ ಅದು, ಇಲ್ಲಿ ನಮ್ಮ ಮನೆ ಕಡೆ ಬರೋಲ್ಲ. ಅಲ್ಲಿ ಮಿಡ್ಲಲ್ಲಿ ತೋರಿಸ್ತೀನಿ ನಿಮಗೆ. ಇದು ಮಾಡಿದ್ದೀವಿ, ತೋಡು ಮಾಡಿದ್ದಾರೆ. ನಮ್ಮ ಮನೆ ಕಡೆ ಬಂದರೆ ಫುಲ್ ನೀರು. ನಮ್ಮದು ಇಷ್ಟೊತ್ತಿಗೆ ಮನೆಯ ಒಳಗಡೆ ನೀರು ಹೋಗ್ತಿತ್ತು ಎಲ್ಲ ನೋಡಿ. ಇಲ್ಲಿ ಸ್ವಲ್ಪ ನಿಂತಿದೆ ನೀರು. ನೋಡಿ ಇಲ್ಲಿ ನೀರು ಯಾವ ಥರ ಹರಿತಾ ಇದೆ ನಮ್ಮ ಮನೆ ಹತ್ರ ನೋಡಿ. ಇಲ್ಲಿ ಸ್ಕೂಟ್ರ್ ಹಾಸ್ಕೊಂಡೋಗ್ಯಾರೋ. ಸ್ಕೂಟ್ರ್ ಹಾದಿಲ್ಲ, ಹೆಬ್ಬಾವ ಬಂದಿದ್ದು ಕಾಣಿಸುತ್ತೆ ಫ್ರೆಂಡ್ಸ್. ಹೆಬ್ಬಾವದಾಗಿದೆ ನೋಡಿ ಈ ಕಡೆ. ಸ್ಕೂಟ್ರೆಲ್ಲ ಈ ಕಡೆ ಹಾಸ್ಲಿಕ್ಕೆ ಬರೋದಿಲ್ಲ. ಹೆಬ್ಬಾವದಾಗಿದೆ ರಾತ್ರಿ. ಈಗ ನೋಡಿದ್ದೆ ನಾನು ಕೂಡ, ಹೆಬ್ಬಾವದಾಗಿದೆ ನೋಡಿ. ಇಲ್ಲಿ ಎಲ್ಲಿ ಹೋಗಿದೆಯೋ ಗೊತ್ತಿಲ್ಲ. ಇಷ್ಟು ಹುಲ್ಲಲ್ಲಿ ಹೆದರಿಕೆ ಆಗುತ್ತೆ ನಮಗೂ, ಹುಲ್ಲಲ್ಲಿ ಬರಲಿಕ್ಕೆ ಭಯನೇ. ಅದಕ್ಕೆ ಜಾಸ್ತಿ ಹೊರಗಡೆ ಬರೋಲ್ಲ ನೋಡಿ. ಇಲ್ಲಿ ಫ್ರೆಂಡ್ಸ್ ಉತ್ತರ ಕರ್ನಾಟಕ ಸೈಡ್ ಕಿನಾಲ್ ನೀರು ಬರುತ್ತೆ ನೋಡಿ. ಈ ಥರ ನೀರು ಕಾಣ್ತಿರ್ಬೋದಲ್ಲ. ನಾನು ನಿಮಗೆ ನೋಡಿ ಅಲ್ಲಿಂದ ಬರ್ತಾಯಿದೆ, ಮೇಲಿಂದ ಬರ್ತಾಯಿದೆ. ಈ ಕಡೆಗೆ ಹೋಗ್ತಾ ಇದ್ದೀನಿ, ತೋಡೆಲ್ಲ ಈ ಕಡೆಗೆ ಹೋಗ್ತದೆ ನೋಡಿ. ನೋಡಿ ನೀರು ಮಳೆ ಫುಲ್ ಆಯ್ತಲ್ಲ ಇಷ್ಟೋ ತನಕ. ಅಲ್ಲಿ ಮೇಲಿಂದೆಲ್ಲ ಬರುತ್ತೆ ನೋಡಿ ನೀರು, ಜರಿ ಫುಲ್ ಬರ್ತಾಯಿದೆ ನೀರು. ಅಲ್ಲಿದೆಲ್ಲ ಬರುತ್ತೆ ನೋಡಿ ಫುಲ್ಲು. ಇಲ್ಲೆಲ್ಲ ಫುಲ್ ನೀರು ನಿಂತಿದೆ ಈಗ ಸೈಟಲ್ಲಿ. ಫುಲ್ ಅಂದರೆ ಫುಲ್ ನೋಡಿ ಹೋಗ್ತಾ ಇದೆ ನೀರು. ಇಲ್ಲಿ ತೋಡು ಹಾಕಿದ್ದೀವಿ, ತೋಡು ಮಾಡಿದ್ದಾರೆ, ಧನುಷ್ ಮಾಡಿದ್ದಾನೆ. ಇಷ್ಟು ಈ ಕಡೆ ಹೋಗುತ್ತೆ ನೀರು, ಈ ಕಡೆ ನಮ್ಮ ಮನೆ ಕಡೆ ಬರಲ್ಲ. ಇಲ್ಲಿ ಆದದ್ದು ಮಾತ್ರ ಬರುತ್ತೆ ನೋಡಿ ಫ್ರೆಂಡ್ಸ. ಹಬ್ಬ ಹೇಗೆ ಹಾದೋಗಿದೆ ಇಲ್ಲಿ ಕಾಣ್ತಿರ್ಬೋದು. ಹುಲ್ಲೆಲ್ಲ ಮಲಗಿದೆ. ಈ ಕಡೆದೆಲ್ಲ ನಿಂತಿದೆ, ಈ ಕಡೆದೆಲ್ಲ ನಿಂತಿದೆ. ಮಿಡ್ಲಲ್ಲಿ ಹಾದೋಗಿದೆ ಅಲ್ಲ, ಅಲ್ಲಿ ಹುಲ್ಲು ಮಲ್ಕೊಂಡಿದೆ. ಹಬ್ಬವೇ ನೀಟಾಗಿ ಗಾತ್ರದ್ದು ಇರುತ್ತಾ ಫ್ರೆಂಡ್ಸ್. ಒಂದು ಹಬ್ಬವಿದೆ, ಎಷ್ಟು 12 ಅಡಿ ಏನೋ 16 ಅಡಿ ಹೇಳಿದಾರಪ್ಪ. ಅದು ಸಿಕ್ಕಿಲ್ಲ. ಇಲ್ಲಿ ಹಿಡಿತಾರೆ, ತುಂಬ ಹಿಡ್ಕೊಂಡು ಹೋಗಿದ್ದಾರೆ. ಅದು ಸಿಕ್ಕಿಲ್ಲ ಫ್ರೆಂಡ್ಸ್. ಮಳೆ ನೋಡಿ, ಯಪ್ಪ ಮಳೆ ನೋಡಿದರೆ ನಂಗೆ ಭಯ ಆಗ್ತದೆ. ಹೂವು ಇಲ್ಲ. ಈಗ ಗುಲಾಬಿ ಕೊಯ್ಬೇಕಂತಂದೆ, ಸಿಕ್ಕಾಪಟ್ಟೆ ಮಳೆ ಇತ್ತು. ಅದಕ್ಕಾಗಿ ಗುಲಾಬಿ ಸ್ವಲ್ಪ ಕಟ್ ಮಾಡ್ಕೊಂಡು ಹೋಗಿ ದೇವ್ರಿಗೆ ಏರಿಸ್ಬೇಕಂತ ಮಾಡಿದ್ನಿ. ಆಗಲಿಲ್ಲ ಫ್ರೆಂಡ್ಸ್, ಮಳೆ ಜೋರಿತ್ತಲ್ಲ. ಹಾಗಾಗಿ ನಾನು ಕೊಯ್ಕೊಂಡು ಹೋಗಲಿಲ್ಲ. ಮತ್ತು ಅಲ್ಲಿ ಇದ್ರ ಹೂವು ಸಹ ಆಗಿದ್ದಾವೆ ಕಾಣ್ತಾ ನೋಡಿ, ತೆಂಗಿನ ಗಿಡದ ಹತ್ರ ನೋಡಿ. ಕೊಯ್ಲಿಲ್ಲ, ಅವನು ಕೊಯ್ಲಿಲ್ಲ ನಾನು. ಮಳೆ ಜೋರಿತ್ತಲ್ಲ, ಬರಲಿಲ್ಲ ಫ್ರೆಂಡ್ಸ್. ದಿನ ರಂಗೋಲಿ ಹಾಕೋದು, ಮಳೆ ಬರುತ್ತೆ ಹೋಗುತ್ತೆ. ಇವತ್ತು ಬಂದಿದೆ, ಸ್ವಲ್ಪ ಎಲ್ಲ ಹೋಗಿದೆ ಈ ಕಡೆ. ಇನ್ನು ಬೆಳಗ್ಗೆ ಸಾಯಂಕಾಲ ಅನ್ನೋಷ್ಟರಲ್ಲೆಲ್ಲ ಹೋಗುತ್ತೆ. ಅದು ಕೂಡ ಏನೂ ಇರಲ್ಲ. ಶ್ರೇಯ ಏನು ಮಾಡ್ತಾಯಿದ್ದೀರಮ್ಮ? ಹಾಂ, ಓದ್ತಾ ಇದೆಯಾ ನೋಡಿ. ಇವ್ರು ಹೋಗಿ ಕೂತ್ಕೊಂಡ್ರು. ಏನು ಫಿಕ್ಸ್ ಫ್ರೆಂಡ್ಸ್, ಇವ್ರು ಇನ್ನಿಲ್ಲೇ ಫಿಕ್ಸು ನೋಡಿ. ಇಲ್ಲಿ ಬಟ್ಟೆ ತಂದಿಟ್ಟಿದ್ದಾಳೆ ಕಾಟ್ ಮೇಲೆ. ಅಲ್ಲಮ್ಮ ಹಾಕಿಬಿಡ್ಬೇಕಲ್ಲ ಇಲ್ಲಿ ಹಗ್ಗಕ್ಕೆ. ಸ್ವಲ್ಪ ಹೊರಗಡೆದು ಫ್ರೆಂಡ್ಸ್. ಇದು ಆಗ್ಯಾವು. ಪ್ಯಾನಿನ ಗಾಳಿಗಟ್ಟು ಹಾಕಿಬಿಟ್ರೆ ಸ್ವಲ್ಪ ಆರ್ತಾವೆ. ಇವ್ರ ಬುಕ್ಸ್ ನೋಡಿ ಎಲ್ಲ ರಾಶಿ ಇಟ್ಕೊಂಡು ಕೆಳಗೆ ಕೂತ್ಕೊಳ್ಳಲ್ಲ ಫ್ರೆಂಡ್ಸ್, ಚಳಿ ಆಕೈತೆ ಅಂತೇಳಿ ಮೇಲ್ಗಡೆನೇ ನಾನು ಇದನ್ನು ಸ್ವಲ್ಪ ಈಗ ಅಡುಗೆ ಮಾಡಿಬಿಡ್ತೀನಿ. ಅಮ್ಮ ಮಾಡಾಯ್ತಾ? ಇಲ್ಲ ಆಯ್ತು ನೋಡಿ ವಾರಿ. ಈಗ ಆಯಿತು ಕೆಲಸ. ಹೋಳಿಗೆ ಆಯಿತು, ಚಪಾತಿನೂ ಆಯಿತು, ಎರಡೂ ಆಯಿತು ನೋಡಿ ಫ್ರೆಂಡ್ಸ್.
ಹೋಳಿಗೆ ಯಾವ ಥರ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ನಾವು ಇದನ್ನು ಮಾಡ್ತೀನಿ ಫ್ರೆಂಡ್ಸ್, ಹಿಟ್ಟು ಹಚ್ಚಿ ಮಾಡ್ತೀನಲ್ಲ ಹೋಳಿಗೆ. ಗ್ಯಾಸ್ ಆಫ್ ಆಗೈತಿಲ್ಲ ಕಾಣ್ತಾ ಇಲ್ಲ ಕಡಿ ನೋಡಿ. ಇಲ್ಲಿ ಹೋಳಿಗೆ ಕೂಡ ಆಯಿತು, ಚಪಾತಿ ಆಯಿತು. ಆವಾಗಲೇ ಪದಾರ್ಥ ಸಾಂಬಾರೆಲ್ಲ ತೋರಿಸಿದ್ದೀನಿ ಫ್ರೆಂಡ್ಸ. ಇನ್ನು ಯಜಮಾನ್ರು ಬಂದರೆ ಊಟಕ್ಕೆ ಕೊಡಬೇಕು. ಇನ್ನು ನಾನು ಸ್ವಲ್ಪ ಪೂಜೆ ಮಾಡಿದ್ನೆಲ್ಲ ನೈವೇದ್ಯ ಹಿಡಿದ್ಬಿಡ್ತೇನೆ ದೇವರಿಗೆಲ್ಲ. ಈಗ ನೈವೇದ್ಯ ಒಂದು ಮಾಡಿಬಿಟ್ರೆ ಆಯ್ತು ನೋಡಿ ನನ್ನ ಕೆಲಸ. ಎಷ್ಟು 12 ಗಂಟೆ ಆಯ್ತಮ್ಮ. ಹಾಂ ನೋಡಿ ಎಷ್ಟೊತ್ತನ ಆಯಿತು. ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡಿದಕ್ಕೆ ಫ್ರೆಂಡ್ಸ್ ನಾನು ನೋಡಿ ಇಷ್ಟೊಂದು ಕೆಲಸ ಆಗುತ್ತೆ ಬೆಳಗ್ಗೆ ಅಮಾವಾಸ್ಯೆ ಇದ್ದರೆ ಅಂತೂ ಅಲ್ಲಷ್ಟೇ. ಹೌದು ನೋಡಿ ಈಗ ಹೋಳಿಗೆ ಮತ್ತು ನೈವೇದ್ಯಕ್ಕೆ ಫ್ರೆಂಡ್ಸ್. ಇದು ನೈವೇದ್ಯ ತೆಂಗಿನಕಾಯಿದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಆಗಲಿ. ಇದಷ್ಟು ಮಾಡಿದ ಮೇಲೆ ಮತ್ತೆ ಸಿಗ್ತೇನೆ. ಈಗ ಮಧ್ಯಾಹ್ನ ಆಗಿದೆ. ಈಗ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಊಟಕ್ಕೆ ಏನೇನು ರೆಡಿ ಇದೆ ಅಂಥೇಳಿ ತೋರಿಸ್ಬಿಡ್ತೀನಿ ಬನ್ನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಇಲ್ಲಿ ಹೋಳಿಗೆ ಮಾಡಿದ್ದೆ, ಆವಾಗಲೇ ಹೋಳಿಗೆ ತೋರಿಸಿದ್ದೀನಿ. ಮತ್ತು ಚಪಾತಿ, ಅನ್ನ, ಕಟ್ಟಿನ ಸಾರು. ನಾನು ಇಲ್ಲಿ ಕಟ್ಟಿನ ಸಾರಿಗೆ ಕಾಯಿ ಮೆಣಸು ಹಾಕಿ ಮಾಡಿದ್ದೀನಿ. ಚಿಲ್ಲಿ ಪೌಡ್ರ್ ಅದು ಏನೂ ಹಾಕಿಲ್ಲ. ಮತ್ತು ಮಸಾಲೆ ಪುಡಿ ಒಂಚೂರು ಯೂಸ್ ಮಾಡಿಲ್ಲ. ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಹಾಗೆ ಮೊಸರು ಇದೆ, ಕಡಲೆಬೇಳೆ ಪದಾರ್ಥ ಮತ್ತು ಚಟ್ನಿ, ಶೇಂಗಾ ಚಟ್ನಿ ಮತ್ತು ಕ್ಯಾಬೇಜ್ ಪದಾರ್ಥ ಮಾಡಿದೆ. ಇಲ್ಲಿ ಹಿಡಿಲಿಲ್ಲ ಫ್ರೆಂಡ್ಸ, ಇಡಲಿಲ್ಲ ನಾನು. ಈಗ ಇಷ್ಟ ಇಟ್ಟಿದ್ದೇನೆ. ಹೇಗಿದೆ ಹೇಳಿ ಇವತ್ತಿನ ಅಮಾವಾಸ್ಯೆ ಊಟ? ಬೇಕಂದರೆ ಇದನ್ನು ರೆಸಿಪಿ ಕೂಡ ಮಾಡಿ ಹಾಕ್ತೀನಿ. ನಾನು ರೆಸಿಪಿ ಮಾಡಿಲ್ಲ, ಈಗೇನು ಇದನ್ನು ಹಾಗೆ ಮಾಡಿರೋದು. ಈಗ ಯಜಮಾನ್ರು ಬಂದಿದ್ದಾರೆ, ಇದನ್ನೇ ಅವರಿಗೆ ಕೊಡಬೇಕಂಥೇಳಿ ಹಚ್ಚಿದ್ದೇನೆ ಫ್ರೆಂಡ್ಸ್. ಅವರಿಗೆ ಕೊಡ್ತೀನಿ ಇದನ್ನು. ಈಗ ಊಟದ ಮೇಲೆ ನಿಮಗೆ ಮತ್ತೆ ಸಿಗ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಈಗ ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಚಹಾ ಕೂಡ ಮಾಡಿ ಇಟ್ಟು ಇಲ್ಲಿ ಆಲೂಗಡ್ಡೆ ಪದಾರ್ಥ ಮಾಡ್ತಾಯಿದ್ದೀನಿ. ದೋಸೆ ಮಾಡ್ಬೇಕಂಥೇಳಿ ಸ್ವಲ್ಪ ಪದಾರ್ಥ ಮಾಡಿದೆ. ಶ್ರೇಯ ರೆಡಿ ಆಗಿದ್ದಾಳೆ ಫ್ರೆಂಡ್ಸ. ಮಳೆ ಕೂಡ ಸ್ಟಾರ್ಟ್ ಆಗಿದೆ ಫುಲ್ಲು ಹೊರಗಡೆ. ಹಿಟ್ಟು ರುಬ್ಬಿಟ್ಟಿದ್ದೆ ಫ್ರೆಂಡ್ಸ್. ಕೆಳಗೆ ಗ್ಯಾಸ್ ಕಟ್ಟಿ ಕೆಳಗಿಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ರುಬ್ಬಿದೆ, ಮಸ್ತಾಗಿ ರುಬ್ಬಿದೆ. ಹಿಟ್ಟು ಚೆನ್ನಾಗಿ ಉಬ್ಬಿತ್ತು ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಹಿಟ್ಟು. ಈ ಥರ ನಾನು ಹಿಟ್ಟಿಗೆ ಉಪ್ಪು ನೈಟೇ ಹಾಕಿಡ್ತೀನಿ ಫ್ರೆಂಡ್ಸ. ಬೆಳಗ್ಗೆ ಏನು ಹಾಕಲ್ಲ, ನೈಟೇ ಹಾಕಿಟ್ಟಿರ್ತೀನಿ. ರುಬ್ಬಿದ ತಕ್ಷಣ ದೋಸೆ ಹಾಕಿ ಕೊಡ್ತೇನೆ ಫ್ರೆಂಡ್ಸ್. ಅವಳಿಗೆ ಟೈಮ್ ಆಗಿದೆ ಆಲ್ರೆಡಿ. ಸ್ವಲ್ಪ ಹಿಟ್ಟು ಗಟ್ಟಿ ಇದೆ, ಸ್ವಲ್ಪ ನೀರು ಹಾಕಿ ತುಳು ಮಾಡ್ತೇನೆ. ತುಂಬ ಗಟ್ಟಿ ಆದರೂ ದೋಸೆ ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕಾಗಿ ಏನೋ ಸಾಂಬಾರಲ್ಲಿ ಚಟ್ನಿಯಲ್ಲಿ ಮಾಡಿಲ್ಲ ಫ್ರೆಂಡ್ಸ್. ಅದು ಚಟ್ನಿ ಇದು ನಮ್ಮದೇ ಮಾಡಿಬಿಟ್ಟೆ, ಆಲೂಗಡ್ಡೆ ಪಲ್ಯ. ಈಗ ಪೂಜೆದೆಲ್ಲ ಆಗಿದೆ ಫ್ರೆಂಡ್ಸ್. ಹಾಗೆ ದೋಸೆ ಹಾಕಿಕೊಟ್ಟ ನಂತರ ನಾನು ಚಹಾ ಕುಡಿತೇನೆ. ನೋಡಿ ಕಾಯ್ತಾ ಇದೆ ಕೈಲಿ ಹಂಚು. ದೋಸೆ ಮೇಲೆ ಮುಚ್ಚಿದ್ರೇ ಒಂಥರ ಇದು ಫ್ರೆಂಡ್ಸ್. ಮುಚ್ಚಿದ್ರೇ ದೋಸೆ ಚೆನ್ನಾಗಿ ಬರ್ತವೆ. ಹಾಗೆ ಆದರೆ ಅಷ್ಟೊಂದು ಇದು ಆಗಲ್ಲ. ದೋಸೆ ಮುಚ್ಚಿ ಮಾಡಿದ್ರೇ ಒಂಥರ ಇದು ಆಗ್ತದೆ. ದೋಸೆ ಹಂಚು ಕೂಡ ಆಯಿತು. ದೋಸೆ ಹಂಚಿಗೆ ನೀರು ಹಾಕೋದು ತುಂಬ ಕಮ್ಮಿ ಫ್ರೆಂಡ್ಸ್. ನಾನು ಹಾಕಕ್ಕೆ ಹೋಗಲ್ಲ ಯಾವಾಗಲೂ. ನೋಡಿ ಟೈಮ್ ಆಲ್ರೆಡಿ 7:45 ಹತ್ರ ಆಗಿದೆ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಎಣ್ಣೆ ಕೂಡ ಹಾಕಬೇಕಾಗುತ್ತೆ. ಎಣ್ಣೆ ಹಾಕಿದರೆ ಇದಾಗುತ್ತೆ. ಇಲ್ಲ ಡ್ರೈ ಮಾಡ್ಲಿಕ್ಕೆ ಹೋದರೆ ಅಷ್ಟು ಇದು ಅನಿಸಲ್ಲ ಫ್ರೆಂಡ್ಸ್. ಒಂಚೂರು ಎಣ್ಣೆ ಹಾಕಿದ್ರು ಟೇಸ್ಟಿ ಅನಿಸ್ತವೆ.
ಇದನ್ನು ತೊಗೊನಿ ಪ್ಲೇಟ್ ತಗೋ ನಂಗಂತೂ ಇಲ್ಲಿ ಚಾಪಡ ಇದೆ ಸೋದಿಸ್ಬಿಡ್ತೀನಿ ದೋಸೆ ನೋಡಿ ಈ ಕಡೆ ನೋಡ್ಲಿಕ್ಕಂದ್ರೆ ಸೀದಾಗುತ್ತೆ ಸೀದೇನು ಹೋಗಿಲ್ಲ ಫ್ರೆಂಡ್ಸ್ ಚೆನ್ನಾಗಿದೆ ಇನ್ನೂ ಸ್ವಲ್ಪ ಬೇಯಬೇಕು ಚೆನ್ನಾಗಿ ಆಗುತ್ತೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಗರಿ ಗರಿ ಪಪ್ಪ ಬಂದ್ರಾ ಯಜಮಾನ್ರು ಬೆಳಗ್ಗೆ ಬೇಗ ಹೋಗಿದ್ರು ಫ್ರೆಂಡ್ಸ್ 6 ಗಂಟೆಗೆ ಹೋಗಿದ್ರು ಕೆಲಸ ಇದೆ ಅಂಥೇಳಿ ಈಗ ಬಂದರು ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿ ಅಂದರೆ ಸೂಪರಾಗಿ ಗರಿ ಗರಿ ಬರ್ತದೆ ಫ್ರೆಂಡ್ಸ್ ಚೆನ್ನಾಗಿ ಬೇಕಂದರೆ ಇದಕ್ಕೆ ಕಲರ್ ಬರಬೇಕಂದ್ರೆ ಸಕ್ಕರೆ ಹಾಕೋಬೇಕು ನಾನು ಇಲ್ಲಿ ಸಕ್ಕರೆ ಏನೂ ಹಾಕ್ತಾ ಇಲ್ಲ ಫ್ರೆಂಡ್ಸ ಆಲೂಗಡ್ಡೆ ಪಲ್ಯ ಸ್ವಲ್ಪ ಹಾಕಿ ಕೊಡ್ತೀನಿ ಯಜಮಾನ್ರು ಕೂಡ ಬಂದರು ಅವರು ತಿಂತೀನಿ ಅಂದರೆ ಈಗಲೇ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಇಲ್ಲಾಂದರೆ ಅವರು ಇಷ್ಟು ಬೇಗ ತಿನ್ನೋದಿಲ್ಲ ಅವರು ತಿನ್ನೋದು ಬೇಡ ಇಷ್ಟೊತ್ತಿಗೆಲ್ಲ ಅಂತ 9 ಗಂಟೆ ನಂತರ ತಿಂತಾರೆ ನೋಡಿ ಗರಿ ಗರಿಯಾದ ದೋಸೆ ರೆಡಿ ಆಯಿತು ಫ್ರೆಂಡ್ಸ್ ಈಗ ಯಜಮಾನ್ರಿಗೆ ಸ್ವಲ್ಪ ಚಹಾ ಕೊಡ್ತೀನಿ ಮತ್ತೆ ಸಿಗ್ತೇನೆ